ಹಾಯ್ ಎಲ್ರಿಗೂ ನಮಸ್ಕಾರ. ಕಾಂಟೋರ್ ಬ್ಲಷ್ ಹೈಲೈಟ್ ಬಂದು ನಮ್ಮ ಮೇಕಪ್ಗೆ ಒಂದು ಡೈಮೆನ್ಷನ್ ಹಾಗೆ ಒಂದು ನ್ಯಾಚುರಲ್ ಲುಕ್ನ ತಂದ್ಕೊಡೋದಕ್ಕೆ ಯೂಸ್ ಮಾಡಬೇಕಾಗತ್ತೆ. ಬಟ್ ಅದನ್ನು ನಾವು ನೀಟಾಗಿ ಕರೆಕ್ಟಾಗಿ ಅಪ್ಲೈ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ತುಂಬ ಆಡ್ ಆಗಿ ಕಾಣಿಸೋ ಚಾನ್ಸಸ್ ಕೂಡ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಇದನ್ನು ಹೇಗೆ ಪರ್ಫೆಕ್ಟಾಗಿ ಅಪ್ಲೈ ಮಾಡ್ಕೋಬೋದು ಅಂತ ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಕಾಂಟೋರ್ ಬ್ಲಷ್ ಹಾಗೆ ಹೈಲೈಟಿಂಗ್ ಬಂದು ನಮ್ಮ ಫೇಸ್ ಮೇಲೆ ತುಂಬ ನ್ಯಾಚುರಲ್ ಆಗಿ ನೀಟಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಅದರ ಪ್ಲೇಸ್ಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಾನು ಸ್ವಿಸ್ ಬ್ಯೂಟಿ ಅವರ ಒಂದು ಕಾಂಟೋರ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ನನ್ನ ಫೇಸ್ಗೆ ಒಂದು ಸ್ಟ್ರಕ್ಚರ್ ಕೊಡ್ತೀನಿ. ನನ್ನ ಇಯರ್ಸ್ ಯಾವ ಆ್ಯಂಗಲಿಂದ ಶುರುವಾಗಿದೆ ಆ ಆ್ಯಂಗಲ್ಗೆ ನಾನು ಡೌನ್ ಆಗಿ ಕಾಂಟೋರ್ ಮಾಡ್ಕೋತೀನಿ. ಹಾಗೆ ಇಷ್ಟು ಮೇಲೆ ನಾವು ಕಾಂಟೋರ್ ಮಾಡಬಾರ್ದು. ನಮ್ಮ ಚೀಕ್ ಬೋನ್ ಕೆಳಗೆ ಕಾಂಟೋರ್ ಮಾಡ್ಕೋಬೇಕಾಗತ್ತೆ ಈ ರೀತಿ. ಇದು ಬಂದು ನಮ್ಮ ಕಾಂಟೋರಿಂಗ್ಗೆ ಒಂದು ಪರ್ಫೆಕ್ಟ್ ಪ್ಲೇಸ್ಮೆಂಟ್ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇದನ್ನು ನಾವು ಇಲ್ಲಿಂದ ಇಲ್ಲಿವರೆಗೆ ಮಾತ್ರ ಎಂಡ್ ಮಾಡಬೇಕು. ಅಂದರೆ ನಮ್ಮ ಐಸ್ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ಮಾತ್ರ ನಾವು ಇದನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಹಾಗೆ ಇದನ್ನು ನಮ್ಮ ಮೌತ್ ಟುವರ್ಡ್ಸ್ ಇನ್ನೂ ಡ್ರ್ಯಾಗ್ ಮಾಡೋಕ್ಕೆ ಹೋಗಬಾರ್ದು. ಇಷ್ಟಕ್ಕೆ ಸ್ಟಾಪ್ ಮಾಡಬೇಕಾಗತ್ತೆ. ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದ ನಂತರ ನಾನು ಬ್ಲಷ್ನ ಅಪ್ಲೈ ಮಾಡ್ಕೋತೀನಿ. ನಾನು ಇಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಬ್ಲಷನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಈ ರೀತಿ ಸ್ಮೈಲ್ ಮಾಡ್ತಾ ನಮ್ಮ ಕಾಂಟೋರಿಂಗ್ ಎಲ್ಲಿ ಎಂಡ್ ಆಗಿದೆ ಅಲ್ಲಿಂದ ನೀಟಾಗಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಟಿಪ್ ಏನಂತ ಹೇಳಿದ್ರೆ, ಇಲ್ಲಿ ನಮ್ಮ ಕಾಂಟೋರಿಂಗ್ ಎಲ್ಲಿಗೆ ಎಂಡ್ ಆಗಿದೆ, ನಮ್ಮ ಬ್ಲಷ್ ಎಲ್ಲಿಂದ ಶುರುವಾಗಿದೆ ಅನ್ನೋದು ಗೊತ್ತಾಗಬಾರ್ದು. ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗಬೇಕಾಗತ್ತೆ. ಇದು ನ್ಯಾಚುರಲ್ ಆಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಇದೇ ಒಂದು ಮೇಜರ್ ಟಿಪ್ ಅಂತ ಹೇಳ್ಬೋದು. ಇಲ್ಲಿ ನಮಗೆ ನಮ್ಮ ಕಾಂಟೋರಿಂಗ್, ನಮ್ಮ ಹೈಲೈಟಿಂಗ್ ಅಥವಾ ನಮ್ಮ ಬ್ಲಷ್ ಸಪ್ರೇಟ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನಾವು ನೀಟಾಗಿ ಬ್ಲೆಂಡ್ ಮಾಡಿಲ್ಲ ಅಂತ ಅರ್ಥ. ಸೊ ಅದು ಈ ರೀತಿ ನೀಟಾಗಿ ಬ್ಲೆಂಡ್ ಆಗಬೇಕಾಗತ್ತೆ. ಹಾಗೆ ಇಲ್ಲಿ ಕಾಂಟೋರಿಂಗ್ ಆಗಲಿ ಅಥವಾ ಬ್ಲಷ್ ಆಗಲಿ ಒಂದು ಲೈನ್ ರೀತಿ ಫಾರ್ಮ್ ಆಗಬಾರ್ದು. ಅದ್ರ ಬದಲು ಅದು ನೀಟಾಗಿ ಸ್ಪ್ರೆಡ್ ಆಗಿರೋ ಹಾಗೆ, ಬ್ಲೆಂಡ್ ಆಗಿರೋ ಹಾಗೆ ಕಾಣಿಸ್ಬೇಕು. ಅಲ್ಲಿವರೆಗೂ ನಾವು ಇದನ್ನು ಬ್ಲೆಂಡ್ ಮಾಡಬೇಕಾಗತ್ತೆ. ನಾವು ಸ್ಮೈಲ್ ಮಾಡ್ತಾ ಚೀಕ್ಸ್ಗೆ ಬ್ಲಷನ್ನು ಹಚ್ಚೋದ್ರಿಂದ ನಮಗೆ ಎಲ್ಲಿಗೆ ಹಚ್ಚಬೇಕು ಅನ್ನೋ ಕ್ಲಾರಿಟಿ ಜೊತೆಗೆ ನೀಟಾಗಿ ಪ್ಲೇಸ್ಮೆಂಟ್ ಸಿಗತ್ತೆ. ಇಲ್ಲ ಅಂದರೆ ಅದು ತುಂಬ ಕೆಳಗೆ ಅಥವಾ ತುಂಬ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನೀವೇ ನೋಡ್ತಿರ್ಬೋದು ಕಾಂಟೋರಿಂಗ್ ಹಾಗೆ ಬ್ಲಷ್ ಎಷ್ಟು ನೀಟಾಗಿ ಒಂದಕ್ಕೊಂದು ಬ್ಲೆಂಡ್ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ನಾನಿಲ್ಲಿ ಮಾರ್ಸ್ ಅವರ ಹೈಲೈಟರ್ ಪ್ಯಾಲೆಟನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 2. ಇಲ್ಲಿ ನಾನು ಒಂದು ಪೀಚಿಶ್ ಹೈಲೈಟರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನ್ನ ಚೀಕ್ ಬೋನ್ ಮೇಲೆ ಈ ರೀತಿ ಅಪ್ಲೈ ಮಾಡ್ಕೋತೀನಿ. ಎಲ್ಲಿ ನಮ್ಮ ಬೋನ್ ಪ್ರಾಮಿನೆಂಟ್ ಆಗಿ ಎದ್ದು ಕಾಣ್ತಾ ಇರುತ್ತೋ ಅಲ್ಲಿ ನಾವು ಹೈಲೈಟರ್ನ ಹಚ್ಚಬೇಕಾಗತ್ತೆ. ಹೈಲೈಟರ್ನ ಮೇನ್ ಉದ್ದೇಶ ಬಂದು ನಮ್ಮ ಫೇಸನ್ನು ಹೈಲೈಟ್ ಮಾಡುವಂಥದ್ದು. ಸೊ ನಮ್ಮ ಫೇಸಲ್ಲಿ ಎಲ್ಲೆಲ್ಲಿ ಹೈ ಪಾಯಿಂಟ್ಸ್ ಇರುತ್ತೆ ಅಲ್ಲಿ ನಮ್ಮ ಹೈಲೈಟರ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇದನ್ನು ನಾನು ಎಕ್ಸಾಕ್ಟ್ ನನ್ನ ಚೀಕ್ ಬೋನ್ ಮೇಲೆ ಈ ರೀತಿ ಅಪ್ಲೈ ಮಾಡ್ಕೋತೀನಿ. ಹಾಗೆ ಇಲ್ಲಿ ಕಾಂಟೋರಿಂಗ್ ಬ್ಲಷ್ ಹಾಗೆ ಹೈಲೈಟಿಂಗ್ ಪಾಯಿಂಟ್ಸ್ ಇದಾಗಿರುತ್ತೆ. ಈ ಪ್ಲೇಸ್ಮೆಂಟ್ಸ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದು ನಮ್ಮ ಲುಕ್ಕಲ್ಲಿ ತುಂಬ ಡಿಫ್ರೆನ್ಸನ್ನು ಕೊಟ್ಬಿಡತ್ತೆ. ಕಾಂಟೋರಿಂಗ್ ಬ್ಲಷ್ ಹಾಗೆ ಹೈಲೈಟರಲ್ಲಿ ಮೇನ್ ಬಂದು ಪ್ಲೇಸ್ಮೆಂಟೇ ಆಗಿರುತ್ತೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ ಹೇಳಿ. ಕಾಂಟೋರ್ ಬ್ಲಷ್ ಹಾಗೆ ಹೈಲೈಟ್ ಬಂದು ಚಿಕ್ಕ ಚಿಕ್ಕ ಟಾಪಿಕ್ಸ್ ಆಗಿದ್ರೂ ಕೂಡ ನಮ್ಮ ಮೇಕಪ್ಪಲ್ಲಿ ತುಂಬ ದೊಡ್ಡ ಪಾತ್ರನ ವಹಿಸುತ್ತೆ.
ನಾವು ಸರಿಯಾಗಿ ಕಾಂಟೋರ್ ಪ್ಲೇಸ್ಮೆಂಟ್ ಅಥವಾ ಬ್ಲಷ್ ಹೈಲೈಟರ್ ಪ್ಲೇಸ್ಮೆಂಟ್ಸ್ ಸರಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಫೇಸ್ ಕೂಡ ಶೇಪ್ಲೆಸ್ ಆಗಿ ಕಾಣೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಒಂದಷ್ಟು ಟಿಪ್ಸ್ ಹೇಳೋದಾದ್ರೆ, ನಮ್ಮ ಕಾಂಟೋರಿಂಗ್ ಅನ್ನ ನಮ್ಮ ಚೀಕ್ ಬೋನ್ ಕೆಳಗಡೆ ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ನಂತರ ನಾವು ಬ್ಲಷ್ ಅನ್ನ ನಮ್ಮ ಕಾಂಟೋರ್ ಎಲ್ಲಿಗೆ ಎಂಡ್ ಆಗಿರುತ್ತೆ ಅಲ್ಲಿಂದ ಶುರು ಮಾಡಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ನಂತರ ನಾವು ಹೈಲೈಟರ್ನ ನಮ್ಮ ಹೈಯೆಸ್ಟ್ ಪಾಯಿಂಟ್ಸ್ ಆಫ್ ದ ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ಪ್ರತಿ ಲೇಯರ್ ಮಧ್ಯದಲ್ಲೂ ಯಾವುದೇ ಲೈನ್ಸ್ ಫಾರ್ಮ್ ಆಗದೆ ನೀಟಾಗಿ ಬ್ಲೆಂಡ್ ಆದರೆ ನಮ್ಮ ಮೇಕಪ್ ತುಂಬ ಬ್ಯೂಟಿಫುಲ್ ಆಗಿ ನ್ಯಾಚುರಲ್ ಆಗಿ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್, ಹಾಗೆ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.